ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೇಸಿಗೆಯಲ್ಲಿ ಹಸುಗಳ ಆರೈಕೆ, ಅವುಗಳಿಗೆ ನೀಡಬಹುದಾದಂತಹ ಆಹಾರ ಮತ್ತು ನೀರಿನ ನಿರ್ವಹಣೆಯ ಕುರಿತು ನನ್ನ ಅನುಭವಕ್ಕೆ ಬಂದಿರುವ ಒಂದಷ್ಟು ವಿಚಾರಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿ ನೋಡಿ ಮತ್ತು ನಾನು ಹೇಳಿರುವ ವಿಚಾರಗಳನ್ನ ಹೊರತುಪಡಿಸಿ ನಿಮ್ಮ ಅನುಭವಕ್ಕೆ ಬಂದಿರುವ ವಿಚಾರಗಳನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಅಂತ ಹೇಳ್ತಾ, ಹೈನುಗಾರಿಕೆ ಅಥವಾ ಹೈನೋದ್ಯಮ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಲಾಭದ ಉದ್ಯಮ ಅಂತಲೇ ಹೇಳಬಹುದು. ಹಲವಾರು ಗ್ರಾಮೀಣ ಕುಟುಂಬಗಳು ಹೈನುಗಾರಿಕೆಯನ್ನೇ ನಂಬಿ ಬದುಕ್ತಾ ಇದ್ದಾವೆ. ಪ್ರಮುಖ ಆದಾಯದ ಮೂಲ ಅಂತಲೇ ಹೇಳಬಹುದು. ಹೆಸರೇ ಹೇಳುವಂತೆ ಕಾಮಧೇನು ಅಂತಂದರೆ ಬೇಡಿದ್ದನ್ನೆಲ್ಲ ಕೊಡೋ ಅಂಥದ್ದು, ಕೇಳಿದ್ದನ್ನೆಲ್ಲ ಕೊಡೋ ಅಂಥದ್ದು. ಹಾಗಾಗಿ ಹೈನುಗಾರಿಕೆ ಅನ್ನೋದು ನಾವು ಯಾವ ರೀತಿ ಮಾಡ್ತಾ ಹೋಗ್ತೀವೋ ಅದ್ರ ಮೇಲೆ ನಮಗೆ ಸಿಗುವಂತಹ ಲಾಭ ನಿಂತಿದೆ ಅಂತಲೇ ಹೇಳಬಹುದು. ಈ ವಿಡಿಯೋದಲ್ಲಿ ನಾವು ಪಾಲಿಸುವಂಥ ಒಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಬಂದ ನಂತರದಲ್ಲಿ ಒಂದು 7 ಗಂಟೆ 7:30 ಅಷ್ಟೊತ್ತಿಗೆ ಈ ಎಲ್ಲ ಕೆಲಸ ಮುಗಿದ ತಕ್ಷಣದಲ್ಲಿ, ಅಂದರೆ ಒಂದು 8 ಗಂಟೆಯಿಂದ 11 ಗಂಟೆ ಒಳಗಾಗಿ ನಾವು ಹಸುಗಳನ್ನ ಮೇಯೋಕ್ಕೆ ಕಟ್ಟಬೇಕು. ಯಾಕಂತಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ 11 ಗಂಟೆ ಬಿಸಿಲು ಕೂಡ ಜಾಸ್ತಿನೇ ಆಗಿರುತ್ತೆ. ಹಾಗಾಗಿ ಬೇಗ ಹಸುಗಳನ್ನ ಮೇಯೋಕ್ಕೆ ಕಟ್ಟೋದ್ರಿಂದ ಎಳೆ ಬಿಸಿಲು ಅಥವಾ ತಂಪು ಟೈಮಲ್ಲಿ ಅವು ಚೆನ್ನಾಗಿ ಮೇಯೋದಕ್ಕೆ ಕೂಡ ಸಹಾಯ ಆಗುತ್ತೆ. ಮತ್ತು ನಾವು ಹಸುಗಳನ್ನ ಹಸಿ ಮೇವು ಮೇಯೋದಕ್ಕೆ ಕಟ್ಟೋದ್ರಿಂದ ಹಸಿ ಮೇವಿನಿಂದ ಹಾಲು ಉತ್ಪಾದನೆ ಕೂಡ, ಹಾಲಿನ ಇಳುವರಿ ಕೂಡ ಹೆಚ್ಚಾಗುತ್ತೆ ಮತ್ತು ಅವುಗಳ ಜೀರ್ಣಕ್ರಿಯೆಗೂ ಕೂಡ ಸಹಾಯ ಆಗುತ್ತೆ. ಬೇಸಿಗೆನಲ್ಲಿ ಹಸಿ ಮೇವು ಎಲ್ಲೂ ನೋಡೋದಕ್ಕೂ ಕೂಡ ಸಿಗ್ತಾ ಇಲ್ಲ. ಒಣಮೇವನ್ನೇ ಹಾಕಿ ಮೇಯಿಸ್ತಾ ಇರೋವಂಥ ತುಂಬ ಜನನ ನಾವು ನೋಡ್ತಾ ಇದ್ದೀವಿ. ನಮ್ಮ ಅಡಿಕೆ ತೋಟದಲ್ಲಿ ಹಸಿ ಮೇವಿರೋದ್ರಿಂದ ನಾವು ಹಸಿ ಮೇವಿಗೆ ಬೆಳಗ್ಗೆ ಒಂದು 8 ಗಂಟೆಯಿಂದ 11 ಗಂಟೆವರೆಗೂ ಮೇಯೋದಕ್ಕೆ ಕಟ್ಟುತ್ತೀವಿ. ಮತ್ತು ಮುಂದಿನ ವಿಚಾರ ಏನು ಅಂತಂದರೆ, ಮಧ್ಯಾಹ್ನ ಟೈಮು ಅತಿ ಹೆಚ್ಚು ತಾಪಮಾನ ಇರೋದ್ರಿಂದ ಹಸುಗಳ ಮೈಗೆ ನೀರು ಹಾಕೋದಾಗಿರ್ಬೋದು, ಹಸುಗಳಿಗೆ ಸ್ನಾನ ಮಾಡಿಸೋದು, ಇದು ತುಂಬ ಇಂಪಾರ್ಟೆಂಟು. ಹಸುಗಳಿಗೆ ನಾವು ಹೆಚ್ಚು ಸ್ನಾನ ಮಾಡಿಸೋದ್ರಿಂದ, ಅಂದರೆ ವಾರದಲ್ಲಿ 2-3 ಸಲ ಅಥವಾ ಪ್ರತಿನಿತ್ಯ, ಸತ್ಯ ಹೇಳಬೇಕು ಅಂದರೆ ನಾವು ಪ್ರತಿನಿತ್ಯ ಕೂಡ ಹಸುಗಳಿಗೆ ಸ್ನಾನ ಮಾಡಿಸ್ತೀವಿ. ಇದರಿಂದ ಹಸುಗಳ ಆರೋಗ್ಯ ಉತ್ತಮಗೊಳ್ಳುತ್ತೆ ಮತ್ತು ಅವುಗಳಿರುವಂಥ ಉಣ್ಣೆ, ನೊಣಗಳು ಅವು ಎಲ್ಲ ಕಂಟ್ರೋಲ್ ಆಗಿ ಹಸುಗಳು ಹೆಚ್ಚು ಆರೋಗ್ಯವಾಗಿರೋದಕ್ಕೆ ಈ ವಿಚಾರಗಳು ತುಂಬ ಸಹಕಾರಿಯಾಗಿದ್ದಾವೆ ಅಂತಲೇ ಹೇಳಬಹುದು. ಮತ್ತು ಹಸುಗಳಿಗೆ ತುಂಬ ಕ್ಲೀನ್ ಆಗಿರುವಂತಹ ನೀರು, ತುಂಬ ಶುದ್ಧವಾಗಿರುವಂತಹ ನೀರನ್ನ ಕುಡಿಸೋದು ಕೂಡ ತುಂಬ ಇಂಪಾರ್ಟೆಂಟು. ಊರುಗಳ ಸೈಡು ನೀವು ನೋಡಿರ್ತೀರ, ಒಂದು ತೊಟ್ಟಿ, ಅಲ್ಲೆಲ್ಲ ಹಸುಗಳು ಅದರಲ್ಲೇ ನೀರು ಕುಡಿಯೋದು. ಕೆಲವು ನೀರು ಕುಡಿಯಲ್ಲ, ಬೇರೆ ಹಸುಗಳಿಗೆ ಏನೋ ಕಾಯಿಲೆ ಇರುತ್ತೆ. ಹಾಗಾಗಿ ನಮ್ಮ ಹಸುಗಳಿಗೂ ಕೂಡ ಆ ರೀತಿ ರೋಗ ತಗುಲೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆದಷ್ಟು ನಾವು ಮನೆಯಲ್ಲೇ ಅಥವಾ ತೋಟ ಹೊಲದಲ್ಲಿ ಫ್ರೆಶ್ ವಾಟರ್ನ ಕುಡಿಸೋದು ಬಹಳ ಇಂಪಾರ್ಟೆಂಟು. ಇದು ನಮ್ಮ ಮತ್ತೊಂದು ಹಸು, HF ಕ್ರಾಸ್ ತಳಿ. ಇದು ಕೂಡ ನಾವು 2 ವರ್ಷದ ಹಿಂದೆ ಬೇರೆಯವರಿಂದ ಕೊಂಡು ತಂದಂತಹ ಹಸ. 2 ವರ್ಷದ ಹಿಂದೆಯಿಂದ ಇವಾಗ ಪ್ರೆಸೆಂಟ್ ನಾವು ಕಂಪೇರ್ ಮಾಡಿದ್ರೆ ಇದರಲ್ಲೂ ಕೂಡ ಹಾಲಿನ ಇಳುವರಿ 2-3 ಲೀಟ್ರು ಜಾಸ್ತಿ ಆಗಿದೆ. ಈ ಎಲ್ಲ ವಿಚಾರಗಳು ನೋಡೋದಕ್ಕೆ, ಕೇಳೋದಕ್ಕೆ ಚಿಕ್ಕ ವಿಚಾರಗಳೇ ಇರಬಹುದು, ಆದರೆ ದೊಡ್ಡ ಪರಿಣಾಮ, ದೊಡ್ಡ ಇಂಪ್ಯಾಕ್ಟ್ ಆಗುವಂತಹ ವಿಚಾರಗಳು. ಹಸುಗಳನ್ನ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವೋ ಅಷ್ಟು ಅವುಗಳಿಂದ ಸಿಗುವಂತಹ ಪ್ರತಿಫಲ ತುಂಬ ಉತ್ತಮವಾಗಿರುತ್ತೆ. ಮತ್ತು ಮುಂದಿನ ವಿಚಾರ ಏನು ಅಂತಂದರೆ, ಸಂಜೆ ಹಸುಗಳನ್ನ ಮೇಯೋದಕ್ಕೆ ಬಿಡೋದು. ಅಂದರೆ ತುಂಬ ತಾಪಮಾನ ಕಡಿಮೆ ಆದಂಥ ಟೈಮ್, ಅಂದರೆ ಒಂದು 3:30 5 ಗಂಟೆವರೆಗೂ ನಾವು ಮೇಯೋದಕ್ಕೆ ಬಿಟ್ಟರೆ, ಆವಾಗ ಬಿಸಿಲು ಕಡಿಮೆ ಇರೋದ್ರಿಂದ ಹಸುಗಳಿಗೆ ಮೇಯೋದಕ್ಕೆ ಒಂದು ರೈಟ್ ಟೈಮ್ ಅಂತಲೇ ಹೇಳಬಹುದು. ತುಂಬ ಪ್ರಮುಖವಾಗಿ ನಾವು ಹಸುಗಳನ್ನ ಹಾಲು ಕರೆಯೋಕ್ಕೆ ಹೊಡ್ಕೊಂಡು ಹೋಗೋಕ್ಕಿಂತ ಮುಂಚೆ, ಅಂದರೆ ಒಂದು 1/4 ಗಂಟೆ 20 ನಿಮಿಷ ಬೇಗ ಹೊರಡೋದು ಉತ್ತಮ. ಯಾಕಂತಂದರೆ ಹಸುಗಳನ್ನ ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಜೋರಾಗಿ ಓಡಿಸ್ಕೊಂಡು ಹೋಗೋದು, ಜೋರಾಗಿ ಅವುಗಳನ್ನ ಗದರಿಸೋದು, ಭಯಪಡಿಸೋದು, ಈ ವಿಚಾರಗಳು ಕೂಡ ಹಾಲಿನ ಇಳುವರಿ ಕಡಿಮೆ ಆಗೋದಕ್ಕೆ ಪ್ರಮುಖ ಕಾರಣಗಳು ಅಂತಲೇ ಹೇಳಬಹುದು.
ಮತ್ತು ಹೈನುಗಾರಿಕೆಯಲ್ಲಿ ಲಾಭ ಕಾಣಬೇಕು, ಹೈನುಗಾರಿಕೆಯಲ್ಲಿ ಏನೋ ಒಂದು ನಾವು ಸಾಧನೆ ಮಾಡಬೇಕು ಅಂತ ಯೋಚಿಸ್ತಾ ಇರೋ ಅಂಥವ್ರು ಅವಾಗವಾಗೆ ನಾವು ಜೋಳ ತೊಳ್ಕೊಳ್ಳೋದಾಗಿರ್ಬೋದು, ಜೋಳ ಹಾಕೋದು, ಸಪ್ಪೆ ಬೆಳ್ಕೊಳೋದು, ಈ ಎಲ್ಲ ವಿಚಾರಗಳು ತುಂಬ ಇಂಪಾರ್ಟೆಂಟು. ಒಂದು ಸಲ ಹಾಕಿದ್ದು ಖಾಲಿ ಆಗೋಕೆ ಇನ್ನೂ ಒಂದಷ್ಟಿದೆ ಅನ್ನೋವಾಗಲೇ ನಾವು ಜೋಳ ಹಾಕಿ ನಾವು ಮೇವು ಬೆಳ್ಕೊಂಡಿದ್ದೇ ಆಯಿತು ಅಂತಂದರೆ ಹಸಿ ಮೇವು ಯೂಶ್ವಲಿ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಹಸಿ ಮೇವು ತಿನ್ನೋದ್ರಿಂದ ಹಾಲಿನ ಇಳುವರಿ ಚೆನ್ನಾಗಾಗುತ್ತೆ ಮತ್ತು ಅವುಗಳಿಗೆ ಡೈಜೆಷನ್ ಚೆನ್ನಾಗಾಗಿ ಹಾಲು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಿದಂತಹ ಎಕ್ಸ್ಪೆಕ್ಟೇಷನ್ಗೆ ಹಾಲನ್ನ ನಾವು ರೀಚ್ ಮಾಡಿಸ್ಬೋದು. ಇನ್ನು ಮುಂದಿನ ಹಂತದಲ್ಲಿ ಏನು ಅಂತಂದರೆ, ಸಂಜೆ ನಾವು ಹಸುಗಳನ್ನ ಹಾಲು ಕರೆಯೋದಕ್ಕೆ ಕೊಡ್ಕೊಂಡು ಬಂದ ತಕ್ಷಣದಲ್ಲಿ ಮತ್ತೆ ನೀರು ಕುಡಿಯೋದಕ್ಕೆ ಇಡ್ತೀವಿ. ಫ್ರೆಶ್ ವಾಟರ್, ಯಾವಾಗಲೂ ಕೂಡ ಫ್ರೆಶ್ ವಾಟರ್ನೇ ಇಡಬೇಕು. ಇದು ನನ್ನ ಅನುಭವಕ್ಕೆ ಬಂದಿರುವಂತಹ ವಿಚಾರ. ಹಸುಗಳು ನೀರು ಕುಡ್ದಾದ ನಂತರದಲ್ಲಿ ಮತ್ತೆ ಹಸುಗಳಿಗೆ ಒಂದಷ್ಟು ನೀರನ್ನು ಮೈಗೆ ಎರಚೋದ್ರಿಂದ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಸೊ ನಾವೆಷ್ಟು ಚೆನ್ನಾಗಿ ಹಸುಗಳನ್ನ ನೋಡ್ಕೊಳ್ತೀವೋ ಅಷ್ಟೇ ಅವುಗಳು ಕೂಡ ನಮಗೆ ಸ್ಪಂದಿಸ್ತವೆ, ಪ್ರತಿಕ್ರಿಯಿಸ್ತವೆ. ಮುಂದಿನ ಪ್ರಮುಖವಾದ ವಿಚಾರ ಅಂತಂದರೆ, ನಾವು ಹಸುಗಳಿಗೆ ಹಾಕುವಂಥ ಬೂಸನ ನಾವು ಹಸುಗಳಿಗೆ ಇಡೋದಕ್ಕಿಂತ 1 ಗಂಟೆ ಅಥವಾ 2 ಗಂಟೆ ಮುಂಚೆ ನೆನೆ ಹಾಕೋದ್ರಿಂದ ಅವು ಚೆನ್ನಾಗಿ ನೆಂದು ಹಸುಗಳಿಗೆ ಡೈಜೆಷನ್ಗೆ ಉತ್ತಮವಾಗಿರುತ್ತೆ. ಹಾಗಾಗಿ 1 ಗಂಟೆ 2 ಗಂಟೆ ಮುಂಚೆ ನೆನೆ ಹಾಕೋದು ತುಂಬ ಉತ್ತಮ ಅಂತಲೇ ಹೇಳಬಹುದು. ನಾವು ಒಂದು ಹಸುಗೆ ಅಂದರೆ ಬೆಳಗ್ಗೆ 4 ಸೇರು, ಸಂಜೆ 4 ಸೇರು ಸೇರಲ್ಲೇ ಅಳತೆ ಮಾಡಿ ಹಾಕೋದು, ಅಷ್ಟು ಬೂಸನ ಹಾಕ್ತೀವಿ. ಮುಂದಿನ ವಿಚಾರ ಏನು ಅಂತಂದರೆ, ಹಸುಗಳನ್ನ ಹಾಲು ಕರೆಯೋದಕ್ಕಿಂತ ಮುಂಚೆ ಚೆನ್ನಾಗಿ ಕೆಚ್ಚಲನ್ನ ತೊಳೆದು ಹಾಲು ಕರೆಯೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಚೆನ್ನಾಗಿ ಹಾಲು ಇಳಿಸೋದಕ್ಕೆ ಇದು ಸಹಾಯ ಆಗುತ್ತೆ. ಮತ್ತು ಮುಂದಿನ ಹಂತದಲ್ಲಿ ಹಾಲು ಕರೆಯುವಂತಹ ವಿಧಾನ, ಹಾಲನ್ನು ಹಿಂಡೋದು ಮತ್ತು ಹಾಲನ್ನು ಎಳೆದು ಕರೆಯೋದು ಮತ್ತು ಹಿಂಡಿ ಕರೆಯೋದು. ಸೊ ಈ ಹಿಂಡಿ ಕರೆಯೋದು ತುಂಬ ಉತ್ತಮವಾದ ವಿಧಾನ ಅಂತ ತುಂಬ ಜನ ಹೇಳಿರೋದನ್ನು ನಾವು ಕೇಳಿದ್ದೀವಿ. ಮತ್ತು ಅದರಿಂದ ತುಂಬ ಎಫೆಕ್ಟಿವ್ ಮೆಥಡ್ ಕೂಡ ಹೌದು. ಇದು ನಮ್ಮ HF ತಳಿಯ ಹಸು, ಅಂದರೆ ಪ್ಯೂರ್ HF ಹಸು. ಇದು ಹಾಲು ಉತ್ಪಾದನೆಗೆ ಅಂದರೆ ಹೆಚ್ಚು ಹಾಲು ಕೊಡುವಂತಹ ಒಂದು ತಳಿ. ಈ ಹಸುನ ನಾವು ಮನೆಯಲ್ಲೇ ಹುಟ್ಟಿದ ಕರುನ ಸಾಕಿ ಬೆಳೆಸಿರೋದ್ರಿಂದ ಇದು ನಮಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಆದರೂ ಕೂಡ ಸಮ್ಟೈಮ್ಸ್ ಅವುಗಳು ನಾವೆಷ್ಟೇ ಹೈಜಿನಿಕ್ಕಾಗಿ ಕೊಟ್ಟಿಗೆ ಮನೇಲಿ ಇಟ್ಕೊಂಡ್ರೂ ಕೂಡ ನೊಣ, ಸೊಳ್ಳೆಗಳು ಯೂಶ್ವಲಿ ಬಂದೇ ಬರುತ್ತೆ. ಸೊ ಹಾಲು ಕರೆಯೋದು ಅಥವಾ ಹಾಲು ಡೈರಿನಲ್ಲಿ ತಗೊಂಡೋಗಿ ಟೀ ಕಾಫಿ ಮಾಡಿ ಕುಡಿಯೋದು ಎಷ್ಟು ಸಿಂಪಲ್ಲು, ಹಸುಗಳನ್ನ ಮೇಂಟೈನ್ ಮಾಡೋದು ಅದೆಲ್ಲ ಸ್ವಲ್ಪ ಕಷ್ಟದ ವಿಚಾರಗಳೇ. ನೀವು ನೋಡ್ತಾ ಇರ್ಬೋದು, ಅದು ಸಮ್ಟೈಮ್ಸ್ ಕಾಲಲ್ಲಿ ಹೊಡೆಯುತ್ತೆ. ಇದರಿಂದ ತುಂಬ ತೊಂದರೆಗಳು ಕೂಡ ಆಗಿರ್ತವೆ. ಯಾರು ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿದ್ದಾರೋ ಅವರಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಕೆಲವು ವಿಚಾರಗಳು.
ಈ ವಿಡಿಯೋದ ಕೊನೆಯ ಭಾಗವಾಗಿ ನಾವು ಹಸುಗಳಿಗೆ ಮೇವನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕೋದ್ರಿಂದ ಅವುಗಳಿಗೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಹಸುಗಳ ಆರೋಗ್ಯ ಕೂಡ ಚೆನ್ನಾಗಾಗುತ್ತೆ ಮತ್ತು ಹಾಲು ಉತ್ಪಾದನೆ ಚೆನ್ನಾಗಾಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪರಿಚಯದವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಎರಡನೇ ಪಾರ್ಟ್ ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.